ಗೈಸ್ ನಮ್ಮ ಮಂಗಳೂರಲ್ಲಿ ಪರಬೆ ನಡೀತುಂಟು. ಹಾಯ್ ನಮಸ್ತೆ, ಮನೆ ತಿಂಡಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನೋಡಿ, ಮಂಗಳೂರಿನಲ್ಲಿ ಕಾಂಟೇಶ್ವರದಲ್ಲಿ ಫಾರಂ ಮಾಲ್ ಅಂತ ಉಂಟು. ಅಲ್ಲಿ ಐಸ್ ಕ್ರೀಮ್ ಫೆಸ್ಟ್ ನಡೀತಾ ಉಂಟು. 2 ದಿವಸ ಆಯಿತು ಶುರುವಾಗಿ, ಇವತ್ತು ಲಾಸ್ಟ್. ಹಾಗೆ ನಾವು ಈಗ ಮನೆಯವರೆಲ್ಲ ಹೋಗ್ತಾ ಇದ್ದೇವೆ. ಬೇರೆ ಬೇರೆ ವೆರೈಟೀಸ್ ಐಸ್ ಕ್ರೀಮ್ಗಳಿದೆ, ನೀವು ಹೋಗಿ. ಇವತ್ತು ಲಾಸ್ಟ್ ಅಲ್ಲ? ಇವತ್ತು ಲಾಸ್ಟ್. 3 ದಿನ ಆಯ್ತು ಸ್ಟಾರ್ಟ್ ಆಗಿ. 3 ದಿನ ಆಯ್ತು. ನಮಗೆ ಇವತ್ತು ರಜೆ ಇರುವ ಕಾರಣ ನಾವು ಇವತ್ತು ಹೊರಟಿದ್ದೇವೆ. ಬಹಳ ಜನ ಬರ್ತಾ ಇದ್ದಾರಂತೆ, ಹಾಗೆ ನಾವು ಕೂಡ ಹೊರಟಿದ್ದೇವೆ. ಈಗ ಹೋಗಿ ಅಲ್ಲಿಂದ ವಿಡಿಯೋ ಮಾಡಿ ಹಾಕ್ತೇವೆ. ನಮಸ್ತೆ. ಏನಂತ ಹೇಳಿದ್ರೆ ಇವತ್ತು ತುಂಬಾ ರಶ್ ಇರ್ಬೋದು, ಯಾಕೆಂದ್ರೆ ಸಂಡೇ ಆದ ಕಾರಣ ತುಂಬಾ ರಶ್ ಇರ್ಬೋದು. ನೋಡು, ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ನಾನು ಹಾಕ್ತೇನೆ, ಆಯ್ತಾ? ಐಸ್ ಕ್ರೀಮ್ ಅಂದ್ರೆ ಎಲ್ಲರಿಗೂ ಇಷ್ಟವೇ ಅಲ್ವಾ? ಅದ್ರ ಜನ ಬರ್ತಾರೆ. ಅದು ಬೇರೆ ಬೇಸಿಗೆ ಬಿಸಿ ಜಾಸ್ತಿ ಆಗಿದೆ, ಒಳ್ಳೆ ಸಮಯದಲ್ಲಿ ಇಟ್ಟಿದ್ದಾರೆ ಐಸ್ ಕ್ರೀಮ್ ಫೆಸ್ಟ್. ಹಾಗೆ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ನಾವು ಕೂಡ ಹೊರಟಿದ್ದೇವೆ. ಮಧ್ಯಾಹ್ನ 11 ಗಂಟೆಯ ಸಮಯ, ಒಳ್ಳೆ ಬಿಸಿಲಿನ ಸಮಯ. ನೋಡಿ, ಇದು ತಲಪಾಡಿ ಟಾಲ್ ನೋಡಿ, ಟಾಲ್ ಗೇಟ್. ಕೊರೋನಾ ಟೈಮಲ್ಲಿ ಉಂಟಲ್ಲ, ಇಲ್ಲಿಂದ ಆಚೆಗೆ ಬಿಡುದಿಲ್ಲ, ಈಚೆಗೆ ಬಿಡುದಿಲ್ಲ. ಈಚೆದು ಕೇರಳ, ಆಚೆದು ಕರ್ನಾಟಕ, ಜಗಳವೇ ಜಗಳ. ಇದಿನ್ನು ಕರ್ನಾಟಕ. ನಾವೀಗ ಮಂಗಳೂರಿಗೆ ಮುಟ್ಟಿದ್ದೇವೆ, ನೋಡ್ಬೋದು ನೀವು. ಪಾರ್ಕಿಂಗ್ ನೋಡಿ, ಮಂಗಳೂರು ಫಾರಂ ಅಲ್ಲಿ ಬಂತು ನೋಡಿ. ನೋಡಿ ಗೈಸ್, ನಮ್ಮ ಕಾರ್ನಲ್ಲಿರೋ ದೇವರು, ಒಂದು ಗಣಪತಿ, ಒಂದು ಹನುಮಂತ. ನೋಡಿ ಗೈಸ್, ಇವರು ಹಿಂದೆ ಡಿಕ್ಕಿ ಎಲ್ಲ ಚೆಕ್ ಮಾಡ್ತಾರೆ ಗೈಸ್. ನೋಡಿ, ಇಲ್ಲಿ ಎದುರುಗಡೆ ಹಾಕಿದ್ದಾರೆ ಮಂಗಳೂರು ಐಸ್ ಕ್ರೀಮ್ ಪರ್ಬ ಅಂತೇಳಿ, ನೋಡ್ಬೋದು ನೀವು. ಹಾಗೆ ನೋಡಿ, ಸುಮಾರು ಜನ ಎಲ್ಲ ಹೋಗಿ ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೇವೆ. ನೋಡಿ, 3 ದಿನ ಇತ್ತು ಐಸ್ ಕ್ರೀಮ್ ಪರ್ಬ, ಇವತ್ತು ಲಾಸ್ಟ್ ಡೇ. ನೋಡಿ ಗೈಸ್, ನಾವು ಐಸ್ ಕ್ರೀಮ್ ಪರಾಬೆಗೆ ಬಂದು ಮುಟ್ಟಿದ್ದೇವೆ. ನೋಡಿ ಗೈಸ್, ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇದು ಬಚ್ಚಂಕಾಯಿ ಐಸ್ ಕ್ರೀಮ್ ಅಂತ ತಗೊಂಡದ್ದು. ಏನೂ ಒಳ್ಳೆದಿರಲಿಲ್ಲ, ರುಚಿನೇ ಇರಲಿಲ್ಲ ಅದಕ್ಕೆ. ಇಲ್ಲಿ ಕೆಲವು ಐಸ್ ಕ್ರೀಮು ಒಳ್ಳೆದಿತ್ತು, ಕೆಲವು ಐಸ್ ಕ್ರೀಮು ಒಳ್ಳೆಯದೇ ಇರಲಿಲ್ಲ. ಇಲ್ಲಿ ನೋಡಿ, ನನ್ನ ಮಗ ತಿಂತಾನಲ್ಲ, ಈ ಐಸ್ ಕ್ರೀಮು ಭಾರಿ ಒಳ್ಳೆದಿತ್ತು. ನಾನು ಸ್ವಲ್ಪ ತಿಂದೆ, ಭಾರಿ ರುಚಿ ಇತ್ತು ಐಸ್ ಕ್ರೀಮು. ನಾವು ಎಲ್ಲ ಐಸ್ ಕ್ರೀಮನ್ನು ತಿನ್ನಲಿಕ್ಕೆ ಹೋಗಲಿಲ್ಲ. ಇದು ಐಸ್ ಕ್ರೀಮ್ ಪರ್ಬ ನಡೆಯೋದು 3 ದಿನ ಆಯಿತು, 7, 8, 9. ಹಾಗೆ ನಾವು ಇವತ್ತು ಲಾಸ್ಟ್ ಡೇ ಬಂದದ್ದು. ಲಾಸ್ಟ್ ಡೇ ಆದ ಕಾರಣ ಜನ ಇದ್ದಾರೆ, ಸಂಡೇ ಅಲ್ವ ಇವತ್ತು. ಹಾಗೆ ಜನ ಇನ್ನೂ ಬರ್ತಾ ಇದ್ದರು. ನೋಡಿ, ಹಳೆ ಚೆಂಬಿನ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಲಿಕ್ಕೆ. ನೋಡಿ, ತುಂಬ ಹಳೆಯ ಪಾತ್ರೆಗಳು ನೋಡಿ, ಸಣ್ಣದು ದೊಡ್ಡದೆಲ್ಲ ಉಂಟು. ಹಾಗೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.